ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಚಪಾತಿ, ಪೂರಿ, ಪರೋಟ ಜೊತೆ ಅಥವಾ ರೈಸ್ ದಾಲ್, ರೈಸ್ ರಸಮ್ ಮಾಡಿದರೆ ಈ ಥರದ ಒಂದು ಟೇಸ್ಟಿಯಾದ ಸೈಡ್ ಡಿಶ್ ಇದ್ದರೆ ಒಂದು ತುತ್ತು ಊಟ ಜಾಸ್ತಿ ನೀವು ಮಾಡ್ಬೋದು. ಪ್ರೋಟೀನ್ ಭರಿತವಾದ ಈ ಸೋಯಾ ಪೆಪ್ಪರ್ ಮಸಾಲ ಒಂದು ಸಲ ತಿಂದರೆ ಚಿಕನ್ ಮಟನ್ ಕೂಡ ನೀವು ಖಂಡಿತ ಮರೆತು ಬಿಡ್ತೀರ, ಅಷ್ಟು ಚೆನ್ನಾಗಿರ್ತದೆ. ಹಾಲು, ಮೊಟ್ಟೆ, ಚಿಕನ್ ಮಟನ್ಗಿಂತ ಹೆಚ್ಚು ಪ್ರೋಟೀನ್ ಇರುವ ಈ ಸೋಯಾವನ್ನು ವಿವಿಧ ರೀತಿಯ ರೆಸಿಪಿ ಮಾಡಿ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ನಿಯಮಿತವಾಗಿ ಬಳಸಿಕೊಳ್ಬೋದು. ನಾನ್ ವೆಜ್ ತಿನ್ನದವರು ಈ ರೀತಿಯ ಪ್ರೋಟೀನ್ ಯುಕ್ತವಾದ ಸೋಯಾವನ್ನು ಬಳಸಿ ವಿವಿಧ ರೆಸಿಪಿಯನ್ನು ತಯಾರಿಸ್ಬೋದು. ಬನ್ನಿ ಹಾಗಾದರೆ ಸೂಪರ್ ಟೇಸ್ಟಿಯಾದ ಹಾಗೂ ಅದ್ಭುತ ರುಚಿಯ ಈ ಸೋಯಾ ಪೆಪ್ಪರ್ ಮಸಾಲ ಮಾಡುವ ವಿಧಾನ ನೋಡೋಣ. ಇಲ್ಲಿ ಒಂದು 2 ಕಪ್ಪಷ್ಟು ಸೋಯಾ ಚಂಕ್ಸನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನೀಗ ಬಿಸಿ ನೀರಲ್ಲಿ ಒಂದು 15 ನಿಮಿಷಗಳ ಕಾಲ ನೆನೆಸಬೇಕು. ಸೋಯಾ ಸಾಫ್ಟ್ ಆಗಬೇಕು, ಹಾಗಾಗಿ ಈ ಚಂಕ್ಸ್ ಮುಳುಗುವಷ್ಟು ಬಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷಗಳ ಕಾಲ ಇಡುವ. ಇದು ಸಾಫ್ಟ್ ಆಗುವಷ್ಟರಲ್ಲಿ ಇದರ ಮುಂದಿನ ತಯಾರಿಯನ್ನು ಮಾಡೋಣ. ಇಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಪೌಡ್ರ್ ಮಾಡಬೇಕು. ಇಲ್ಲಿ 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳು, 2 ಸ್ಪೂನಷ್ಟು ಕಾಳು ಮೆಣಸು, 1/4 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸೋಂಪು ಕಾಳು, ಇವಿಷ್ಟನ್ನು ಸೇರಿಸಿ ಪೌಡ್ರ್ ಮಾಡಬೇಕು. ಇದು ತುಂಬ ನುಣ್ಣಗೆ ಪೌಡ್ರ್ ಆಗಬೇಕಾಗಿಲ್ಲ, ಈ ರೀತಿ ಸ್ವಲ್ಪ ತರಿ ಆಗಬೇಕು. ಈಗ ನೋಡಿ, ಒಂದು 15 ಮಿನಿಟ್ಸ್ ಈ ಸೋಯಾ ಚಂಕ್ಸ್ ಇದೆಯಲ್ಲ ನೆನೆಸಿದ್ದು ಆಗಿದೆ. ನೀರನ್ನು ಹೀರಿ ನೋಡಿ, ಸಾಫ್ಟ್ ಆಗಿದೆ ಹಾಗೂ ಸ್ವಲ್ಪ ಉಬ್ಬಿ ಕೂಡ ಬಂದಿದೆ. ಈಗ ಇದರಲ್ಲಿರುವ ನೀರನ್ನು ಸ್ಕ್ವೀಸ್ ಮಾಡಿ ಒಂದು ಬಟ್ಟಲಲ್ಲಿ ಸೇರಿಸುವ. ಇದರಲ್ಲಿ ನೀರು ಒಂದಿಷ್ಟು ಇರಬಾರ್ದು, ಕಂಪ್ಲೀಟಾಗಿ ಈ ರೀತಿಯಲ್ಲಿ ನೀರನ್ನು ಸ್ಕ್ವೀಸ್ ಮಾಡುವ. ನೀರು ಹಿಂಡಿ ತೆಗೆದ ಚಂಕ್ಸನ್ನು ಇಲ್ಲಿ ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ಈಗ ಇದನ್ನು ಕೆಲವು ಹುಡಿಗಳು ಸೇರಿಸಿ ನಾವು ಮ್ಯಾರಿನೇಟ್ ಮಾಡಬೇಕು. ಚಂಕ್ಸ್ಗೆ ಬೇಕಾಗುವಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನ್ ಕೊತ್ತಂಬರಿ ಹುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿ ಹಾಗೂ ಒಂದು ಅರ್ಧ ಲಿಂಬೆಯ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವ. ನೀವು ಲಿಂಬೆ ರಸದ ಬದಲಾಗಿ ಒಂದು ಅರ್ಧ ಕಪ್ ಮೊಸರನ್ನು ಸಹ ಬಳಸ್ಬೋದು. ಸೇರಿಸಿದ ಇಂಗ್ರೀಡಿಯೆಂಟ್ಸನ್ನು ಚಂಕ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ರೀತಿ ಉಪ್ಪು, ಖಾರ, ಹುಳಿ ಸೇರಿಸಿ ಚಂಕ್ಸನ್ನು ಮಿಕ್ಸ್ ಮಾಡೋದರಿಂದ ಇದರ ಕರಿ ಮಾಡುವಾಗ ಸಪ್ಪೆ ಎನಿಸುವುದಿಲ್ಲ. ಇದನ್ನು ಒಂದು 10 ನಿಮಿಷಗಳ ಕಾಲ ಇಡುವ. ನೆಕ್ಸ್ಟ್ ನೋಡಿ, ಒಂದು ಕಡಾಯಿಯಲ್ಲಿ 3ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಇಲ್ಲಿ ಎಣ್ಣೆ ಬಿಸಿ ಆಗುವಾಗ ಇದರಲ್ಲಿ ಒಂದು 10 ಸಿಪ್ಪೆ ತೆಗೆದು ತುಂಡು ಮಾಡಿದ ಬೆಳ್ಳುಳ್ಳಿ ಬೀಜವನ್ನು ಸೇರಿಸುವ. ಬೆಳ್ಳುಳ್ಳಿ ಬೀಜ ಸೇರಿಸಿ ಲೈಟಾಗಿ ಇದನ್ನು ಹುರ್ಕೊಳ್ಬೇಕು. ಇದರ ಬಣ್ಣ ಸ್ವಲ್ಪ ಕೆಂಪಗಾಗುವಾಗ ಇದರಲ್ಲಿ ಒಂದು 2 ದೊಡ್ಡ ನೀರುಳ್ಳಿ ಉದ್ದಕ್ಕೆ ಸೀಳಿಟ್ಟದನ್ನು ಸೇರಿಸುವ. ಬೆಳ್ಳುಳ್ಳಿ ಜೊತೆಗೆ ಇದನ್ನು ಸಹ ಹುರ್ಕೊಳ್ಬೇಕು. ಇದು ಹುರಿತಾ ಇರುವಾಗ ಇದರಲ್ಲಿ 3 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸುವ. ಕರಿಬೇವಿನ ಎಲೆ, ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಒಂದು 2 ಒಣಮೆಣಸು ತುಂಡು ಮಾಡಿದ್ದು ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ನೀವು ಒಣಮೆಣಸಿನ ಬದಲಾಗಿ ಸೀಳಿದ 2 ಹಸಿಮೆಣಸನ್ನು ಸಹ ಸೇರಿಸ್ಬೋದು. ನೀರುಳ್ಳಿ ಜೊತೆಗೆ ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೀರುಳ್ಳಿ ಇದೆಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಅದನ್ನು ಹುರ್ಕೊಳ್ಬೇಕು. ಇಲ್ಲಿ ನೀರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಬದಿಯಲ್ಲಿ ನೋಡಿ, ಚಂಕ್ಸ್ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿದ್ದು ಆಗಿದೆ. ಇದನ್ನಿಲ್ಲಿ ನಾವು ಹುರಿಯುವ ನೀರುಳ್ಳಿ ಜೊತೆಗೆ ಸೇರಿಸಿಕೊಳ್ಬೇಕು. ಈ ಸೇರಿಸಿದ ಚಂಕ್ಸ್ ಇದೆಯಲ್ಲ ನೀರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಂದು 2ರಿಂದ 3 ನಿಮಿಷಗಳ ಕಾಲ ಹುರ್ಕೊಳ್ಳುವ. ಈ ರೀತಿ ಹುರಿಯೋದರಿಂದ ಚಂಕ್ಸ್ನ ಹಸಿ ವಾಸನೆ ಹೋಗ್ತದೆ ಹಾಗೂ ಚೆನ್ನಾಗಿ ಫ್ರೈ ಆಗ್ತದೆ ಕೂಡ. ಈಗ ಇದನ್ನು ಬೇಯಿಸಿಕೊಳ್ಳುವ. ಇದರಲ್ಲಿ ಸಾಧಾರಣ 1ರಿಂದ 1.5 ಕಪ್ಪಷ್ಟು ನೀರನ್ನು ಸೇರಿಸಿ ಚಂಕ್ಸನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 10 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸಿಕೊಳ್ಳುವ. ಚಂಕ್ಸನ್ನು ಆಲ್ರೆಡಿ ಬಿಸಿ ನೀರಲ್ಲಿ ಹಾಕಿಟ್ಟಿರುವುದರಿಂದ ಜಾಸ್ತಿ ಬೇಯುವ ಅಗತ್ಯ ಇಲ್ಲ, 10 ಮಿನಿಟ್ಸಲ್ಲಿ ಇದು ಬೇಯುತ್ತದೆ. ಈಗ ನೋಡಿ, 10 ನಿಮಿಷ ಬಿಟ್ಟು ಲಿಡ್ಡನ್ನು ಓಪನ್ ಮಾಡಿದ್ದೇನೆ. ಸೋಯಾ ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ನಾವು ಮೊದಲೇ ಬಿಸಿ ನೀರಲ್ಲಿ ನೆನೆಸಿ ಫ್ರೈ ಮಾಡಿರೋದರಿಂದ ಬೇಗ ಕುಕ್ ಆಗ್ತದೆ. ಈಗ ಇದರಲ್ಲಿ ನಾವು ಆಗಲೇ ಹುಡಿ ಮಾಡಿಟ್ಟ ಸ್ಪೈಸಸನ್ನು ಸೇರಿಸುವ. ಚಂಕ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸೇರಿಸಿದ ಈ ಹುಡಿ ಇದೆಯಲ್ಲ ಚಂಕ್ಸ್ ಜೊತೆಗೆ ಚೆನ್ನಾಗಿ ಸೇರಿಕೊಂಡ ನಂತರ ಇದರಲ್ಲಿ ಪುನಃ ಇನ್ನೊಂದು ಅರ್ಧ ಕಪ್ ನೀರನ್ನು ಸೇರಿಸಬೇಕು. ನೀವು ಅರ್ಧದಿಂದ 1 ಕಪ್ ನೀರನ್ನು ಸೇರಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೂ ಗ್ಯಾಸ್ ಆಫ್ ಮಾಡುವ ಬದಲು 1 ಹಿಡಿಯಷ್ಟು ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಬೇಕು. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಇಷ್ಟೇ ಮಾಡಲಿಕ್ಕಿರುವುದು.
ಟೇಸ್ಟಿಯಾದ ಸೋಯಾ ಪೆಪ್ಪರ್ ಮಸಾಲ ಇಲ್ಲಿ ರೆಡಿಯಾಗಿದೆ. ನೀವಿದನ್ನು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದಾದರೆ ಇನ್ನೊಂದು ಕಪ್ ನೀರನ್ನು ಜಾಸ್ತಿ ಸೇರಿಸ್ಬೋದು. ಉಪ್ಪು ಸೋಯಾ ಮ್ಯಾರಿನೇಟ್ ಮಾಡುವಾಗ ಸೇರಿಸಿರುವುದರಿಂದ ಪುನಃ ಸೇರಿಸ್ತಾ ಇಲ್ಲ. ಅಗತ್ಯ ಇದ್ದರೆ ನೀವು ಸೇರಿಸ್ಬೋದು. ಸೂಪರ್ ಟೇಸ್ಟಿಯಾದ ಸೈಡ್ ಡಿಶ್ ಇಲ್ಲಿ ರೆಡಿಯಾಗಿದೆ. ಊಟದ ಜೊತೆಗೆ ಈ ಸೈಡ್ ಡಿಶ್ ಆಗಿ ನೀವು ಇದನ್ನು ಸರ್ವ್ ಮಾಡ್ಬೋದು. ರೈಸ್, ದಾಲ್ ಅಥವಾ ರೈಸ್ ರಸಮ್ ಜೊತೆಗೆ ಸೋಯಾ ಪೆಪ್ಪರ್ ಮಸಾಲ ತುಂಬ ಚೆನ್ನಾಗಿ ಆಗ್ತದೆ. ಒಂದು ತುತ್ತು ಊಟ ನೀವು ಜಾಸ್ತಿ ತಿನ್ಬೋದು. ಆರೋಗ್ಯಕರವಾದ, ಪ್ರೋಟೀನ್ ಭರಿತವಾದ ಹಾಗೂ ಯಾವುದೇ ಏಜ್ ಗ್ರೂಪ್ನವರು ಕೂಡ ಇದನ್ನು ತಿನ್ಬೋದು. ನಾನ್ ವೆಜ್ ತಿನ್ನದವರು ಸಹ ಈ ರೀತಿ ನಿಯಮಿತವಾಗಿ ಈ ಪ್ರೋಟೀನ್ ಯುಕ್ತವಾದ ಸೋಯಾವನ್ನು ಬಳಸಿ ವಿವಿಧ ರೆಸಿಪಿಯನ್ನು ತಯಾರಿಸ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿ ಆಗ್ತದೆ. ರೆಸಿಪಿ ಇಷ್ಟವಾಗಿದ್ದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.